ನೀವು ಮನೇಲಿ ಪಾರ್ಟಿ ಗಿಟ್ಟಿ ಆರ್ಗನೈಸ್ ಮಾಡಿದ್ರು ಇನ್ಸ್ಟೆಂಟ್ ಆಗಿ ನೀವು ಐಸ್ ಕ್ಯೂಬ್ಸ್ ಮಾಡಿ ತುಂಬಾ ಈಸಿ ಇರ್ತೀನಿ. ಇದು ಅಗ್ಯಾರೋ ಗ್ಯಾಲಕ್ಸಿ ಐಸ್ ಮೇಕರ್, ಕಾಂಪ್ಯಾಕ್ಟ್ ಐಸ್ ಮೇಕರ್, 3.2 ಲೀಟರ್ ವಾಟರ್ ಟ್ಯಾಂಕ್, ಕ್ಯೂಬ್ ಐಸ್, ಸ್ಟೇನ್ಲೆಸ್ ಸ್ಟೀಲ್ ಬಾಡಿ. ಸೊ ಇವಾಗ ಐಸ್ ಮೇಕರ್ ಇಂದ ಐಸ್ ಕ್ಯೂಬ್ಸ್ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ಟೈಮಿಂಗ್ ಬಟನ್ ಇದೆ ವಿಚ್ ಇಸ್ ಆಟೋ ಶಟ್ ಆಫ್. ಜೊತೆಗೆ ಇಟ್ಸ್ ಎಕ್ವಿಪ್ಡ್ ವಿತ್ 16 AMP ಪವರ್ ಕಾರ್ಡ್. ಅಷ್ಟು ನಾನು ಪ್ಯೂರಿಫೈಡ್ ವಾಟರ್ನ ಆಡ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 3.2 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಇದರಲ್ಲಿ. ಈ ಪ್ರಾಡಕ್ಟ್ ನೀವು ಡೈರೆಕ್ಟ್ ಸನ್ಲೈಟ್ ಆರ್ ಹ್ಯೂಮಿಡ್ ಏರಿಯಾಸ್ ಕಡೆ ಪ್ಲೇಸ್ ಮಾಡಿಬಿಡಿ. ಈ ಪ್ರಾಡಕ್ಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಆನ್ ಮಾಡಿ 15 to 20 ಮಿನಿಟ್ಸ್ ಬಿಟ್ಬಿಡಿ. ಎನ್ಶೂರ್ 12 to 15 centimeter ಗ್ಯಾಪ್ ಆನ್ ಆಲ್ ಸೈಡ್ಸ್ ಫಾರ್ ಏರ್ ಫ್ಲೋ ಅಂಡ್ ಫಾಲೋ ವೀಕ್ಲಿ ಸೆಲ್ಫ್ ಕ್ಲೀನಿಂಗ್ ರೂಟೀನ್ ಅಂಡ್ ಕೀಪ್ ದ ಮಿಷಿನ್ ಆನ್ ಎ ಫ್ಲಾಟ್ ಅಂಡ್ ವೆಂಟಿಲೇಟೆಡ್ ಸರ್ಫೇಸ್. And do not keep water inside if not in use for over 2 days. And lock the rubber tube again and add fresh water. ಪ್ರಾಡಕ್ಟ್ ಅಲ್ಲಿ ಐಸ್ ಕ್ಯೂಬ್ ಮಾಡಬೇಕಂದ್ರೆ ಯಾವುದೇ ತರ ಕೋಕೋ ಕೋಲಾಸ್ ಆರ್ ಕೋಲಾಸ್ ಆರ್ ಜ್ಯೂಸ್ ಬೇವರೇಜಸ್ ಯೂಸ್ ಮಾಡಬೇಡಿ. ಓನ್ಲಿ ಪ್ಯೂರಿಫೈಡ್ ಆರ್ RO ವಾಟರ್ ನ ಯೂಸ್ ಮಾಡಿ. ವೈಪ್ ಡ್ರೈ ದ ಔಟರ್ ಬಾಡಿ ವಿತ್ ಎ ಸಾಫ್ಟ್ ಕ್ಲಾತ್ ಆಫ್ಟರ್ ಯೂಸ್. ಐಸ್ ಥಿಕ್ನೆಸ್ ನ ಸೆಲೆಕ್ಟ್ ಮಾಡಬಹುದು ವಿಚ್ ಇಸ್ ಥಿನ್, ಮೀಡಿಯಂ, ಥಿಕ್. 0 ಮೀಡಿಯಂ ಐಸ್ ಕ್ಯೂಬ್ ಅಂದ್ರೆ ಇವಾಗ 0 ಇದರಿಂದ ಮೀಡಿಯಂ ಐಸ್ ಕ್ಯೂಬ್ಸ್ ಬರುತ್ತೆ. ಮೈನಸ್ ಇದೆ ನೋಡಿ, -6 ಅಂದ್ರೆ ತಿನ್ ಐಸ್ ಕ್ಯೂಬ್ಸ್ ತೆಳ್ಳಗ್ ಬರುತ್ತೆ. ಅದೇ +6 ಅಂದ್ರೆ +6 ಬಂದ್ರೆ ಥಿಕ್ ಐಸ್ ಕ್ಯೂಬ್ಸ್ ಬರುತ್ತೆ. ನೋಡಿ ವಾಟರ್ ಫ್ಲೋ ಆಗ್ತಿದೆ. And takes 13 to 20 minutes to make ice depending on thickness. 13 minutes ಗೆ thin ice cubes ಬರುತ್ತೆ, 17 minutes ಗೆ medium ice cubes ಬರುತ್ತೆ, 20 minutes ಗೆ thick ice cubes ಬರುತ್ತೆ. ಇದರಲ್ಲಿ ಸ್ಕ್ವೇರ್ ಶೇಪ್ಡ್ ಐಸ್ ಕ್ಯೂಬ್ಸ್ ಇರುತ್ತೆ and produces 24 ice cubes in one cycle. And every 20 minutes ಗೆ ನೀವು ಐಸ್ ಪ್ರಿಪೇರ್ ಮಾಡಬಹುದು. ಲೈಟ್ ಆಗಿ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಐಸ್ ಕ್ಯೂಬ್ಸ್ ಬ್ರೇಕ್ ಆಗುತ್ತೆ. If ice ಒಳಗಡೆ ಸ್ಟಕ್ ಆದ್ರೆ do not use sharp objects to remove it. Simply switch the unit on and off once to melt the ice safely. And ನೀವು ಕ್ಲೀನ್ ಮಾಡಬೇಕಂದ್ರೆ ಯಾವುದೇ ತರ ಡಿಟರ್ಜೆಂಟ್ಸ್, ಕ್ಲೀನಿಂಗ್ ಸೊಲ್ಯೂಷನ್ಸ್ ಯೂಸ್ ಮಾಡಬೇಡಿ. Use the self cleaning button on the digital panel, press and hold for 5 seconds once a week for proper maintenance.